ಲೋಕಸಭೆಯನ್ನು ಪ್ರಶ್ನೆ ಮಾಡಬೇಕು. ಯಾಕಂದ್ರೆ ಏನು ಸ್ವಚ್ಛತೆ, ನಿಮ್ಮ ಸ್ವಚ್ಛತೆ, ನಿಮ್ಮ ಸಿಟಿ ಸ್ವಚ್ಛತೆನೇ ನಿಮಗೆ ಬೇಕು. ಇಲ್ಲಿ ಒಂದು ಬ್ರಿಡ್ಜ್ ಇತ್ತು, ಅದನ್ನ ಬಂದ್ಬಿಟ್ಟು ರೈಲ್ವೆ ಅವರು ಮುಚ್ಚಿಬಿಟ್ರು. ಕಾರಣ ಕೇಳಿದ್ರೆ ಈ ತರ ಇದು ನೀರು ಹೋಗಕ್ಕೆ ಮಾತ್ರ, ಆ ಮನುಷ್ಯಗಳು ಯಾರು ಓಡಾಡಬಾರ್ದು ಅಂತ ಮುಚ್ಚಿಬಿಟ್ರು. ಅದಕ್ಕೆ MP ಸಾಹೇಬ್ರ ಹತ್ರ ಒಂದು 2 ತಿಂಗಳ ಮುಂಚೆ ನಾನು ಲೆಟರ್ ಕೊಟ್ಟೆ. ಅದಕ್ಕೆ ರಿಮೈಂಡಿಂಗ್ ಲೆಟರ್ ಇವತ್ತು ಕೊಟ್ಟೆ. ಅವರು ತುಂಬಾ ಇಂಟ್ರೆಸ್ಟ್ ಇಂದ ನಾನು ಆ ಜಾಗ ಬಂದು ನೋಡ್ತೀನಿ ಅಂತ ಇಲ್ಲಿ ಬಂದ್ಬಿಟ್ಟು, ಆಮೇಲೆ ಇಂಜಿನಿಯರ್ಸ್ ಅವರ ರೈಲ್ವೆ ಡಿಪಾರ್ಟ್ಮೆಂಟ್ ಕರೆದು ಈ ಜಾಗ ತೋರಿಸ್ಬಿಟ್ಟು, ಈ ಕಡೆ ಒಂದು ಪಾಸಿಬಿಲಿಟಿ ಇದೆಯಾ ಬ್ರಿಡ್ಜ್ ಮಾಡೋಕ್ಕೆ ಅಂತ ಮೇಲೆ ಯಾರು ಬಂದಿಲ್ಲ ಸರ್. ಅಷ್ಟು ಕಷ್ಟಪಟ್ಟದ ಮೇಲೆ ಜಲ್ಲಿ ಎಲ್ಲ ಅದ್ರ ಮೇಲೆಲ್ಲ ನಡ್ಕೊಂಡು ಬಂದ್ರು. ತುಂಬಾ ಧನ್ಯವಾದ ಹೇಳ್ತಾ ಇದ್ವಿ. ಅದೇ ತರ ಬ್ರಿಡ್ಜ್ ನಮ್ಗೆ ಮಾಡಿಕೊಟ್ರೆ ಯಾವತ್ತೂ ನಿಮ್ಗೆ ಚಿರನೂರು ಆಗಿರ್ತೀವಿ ಸರ್ ನಾವು. ಆಮೇಲೆ ಗಾಂಧಿ ಅವರು ಈ ರೈಲ್ವೆ ಕ್ರಾಸಿಂಗ್ ಒಂದು ಬೇಕು ಅಂತ ಏನು ಕೇಳಿದ್ರು ಬೆಳಿಗ್ಗೆ, ಅದ್ರ ಮುಂಚೆ ಒಂದು 2 ತಿಂಗಳ ಹಿಂದೆ ಪಾಂಡ್ಯನ್ ಅವರು ಒಂದು ಲೆಟರ್ ಕೊಟ್ಟಿದ್ರು ಇದು ಮಾಡಬೇಕು ಅಂತ. ಇವತ್ತು VGML ಏನೋ ಒಂದು ವಿಚಾರ ಮಾತಾಡಕ್ ಬಂದಾಗ ಮತ್ತೆ ಲೆಟರ್ ಕೊಟ್ಟಿದಾಗ ರೈಲ್ವೆ ಅಫಿಷಿಯಲ್ಸ್ನು ಕರೆಸಿ ಇಲ್ಲಿ ಒಂದು ಜಾಗನ ಸರ್ವೆ ಮಾಡ್ದಂಗೆ ಮಾಡಿದೀವಿ. ಗೌರ್ಮೆಂಟ್ ನಮ್ಮ ರೈಲ್ವೆ ಅಫಿಷಿಯಲ್ಸ್ಗೆ ಅದನ್ನ ಸರ್ವೆ ಮಾಡಿ ಇಲ್ಲೇನಾದ್ರೂ ಅಂಡರ್ ಪಾಸ್ ಮಾಡಕ್ ಆಗುತ್ತಾ ಅಂತ ಒಂದು ಪ್ರಪೋಸಲ್ ನೋಡಿ ಅಂತ ಹೇಳಿದ್ದೀನಿ. ಸರ್ವೆ ಮಾಡಿ ಒಂದ್ 3-4 ದಿನದಲ್ಲಿ ಹೇಳ್ತೀವಿ ಅಂದಿದ್ದಾರೆ. ಅಕಸ್ಮಾತ್ ಏನಾದ್ರು ಆದ್ರೆ ಆ ಪ್ರಪೋಸಲ್ ಒಂದು ಇಲ್ಲಿ ಅಂಡರ್ ಪಾಸ್ ಮಾಡಿ ಈ ಕಡೆಯಿಂದ ಇದೇನು ಟೈಮ್ ಬ್ಲಾಕ್ ಕಡೆಯಿಂದ ಆ ಕಡೆ ಸ್ವಾಮಿನಾಥಪುರ, ಈ ಕಡೆಯಿಂದ ಆ ಕಡೆ ಒಂದು ಮೇನ್ BM ರೋಡ್ ಕನೆಕ್ಷನ್ ಮಾಡಕ್ಕೆ ಒಂದು ವ್ಯವಸ್ಥೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಏನೋ ಒಂದು ನೀವು ಈ ಬಾಧೆ ಬೀಳ್ತಾ ಇದ್ದೀರೋ ನೋಡಿದ ಮೇಲೆ ಗೊತ್ತಾಯ್ತು. ಅಕಸ್ಮಾತ್ ಏನಾದ್ರು ಸಡನ್ ಆಗಿ ಮೆಡಿಕಲ್ ಎಮರ್ಜೆನ್ಸಿ ಏನಾದ್ರು ಬೇಕು ಅಂದಾಗ ಅವಾಗ ಯಾರು ಹೋಗಕ್ಕಾಗಲ್ಲ, ಮತ್ತೆ ಊರು ಸುತ್ತಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ನೋಡೋಣ, ನಮ್ಮ ಪ್ರಯತ್ನ ಎಷ್ಟಾಗುತ್ತೋ ಅಷ್ಟು ಮಾಡಿದ್ವಿ. ಬಟ್ ಫಸ್ಟ್ ಸರ್ವೆ ಮಾಡಿ ಫೀಸಿಬಿಲಿಟಿ ರಿಪೋರ್ಟ್ ಕೊಡ್ಲಿ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು. ಅದು ಬಂದ್ಮೇಲೆ ಮುಂದೆ ಏನ್ ಮಾಡ್ಬೇಕು ಅಂತ ನೋಡ್ಕೊಂಡು ಮಾಡಿ. ಜಾಗ ಸರ್ ಎಲ್ಲ ಮನೆಗಳು ನೋಡಿ ಸರ್ ಹೆಂಗಿದೆ, ಎಲ್ಲ ಬಡವ್ರ. इधर तो कुछ करने को नहीं होगा, उनका अंडर ब्रिज किधर है? हाँ अंडर ब्रिज उतना जगह है क्या? जगह है क्या? चेक करना पड़ेगा, चेक करना अभी तक चेक नहीं किया है. ಹಾಗೆ ಜಾಗ ಇದೆ. ಆವಾಗಿಂದ ಏನ್ ಮಾಡ್ತಾರೆ ತೋರ್ಸ್ಬೇಕಾಗಿಲ್ಲ. ಇಲ್ಲ ಹೇಳಿದೀನಿ ಮುಂದೆ ಇದೆ ಜಾಗ ಅಂತ. पुराना जमाना है, पहले तो परमिशन घर पे जाने के लिए कोई यूट्यूब में वीडियो खोल के डेंजर है करने से कौन ಯಾರು ಇದು ಯೂಟ್ಯೂಬ್ ಅಲ್ಲಿ ನೀರು ಹೊಲ ಲೀಕ್ ಆಗ್ತಾ ಇದೆ ಅಂತ, ಅದು ಒಳ್ಳೇದಕ್ಕೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಲೀಕ್ ಆಗ್ತಾ ಇದೆ. ಹೌದನಾ? ಮಳೆ ಬಂದಾಗ ಲೀಕ್ ಆಯ್ತು ಸರ್. ಇನ್ನ ತ್ಯಾವ ಇದೆ. ಅದು ಒಳ್ಳೇದಕ್ಕೆ ಅವ್ರು ಹೇಳಿದ್ರು. ಬಟ್ ಮಳೆ ಬಂದ್ರೆ ನೀರು ಬರ್ತಾ ಇದೆ, ನೀರು ಸುರಿತಾ ಇದೆ, ಮಳೆ ಬರ್ತಾ ಇದೆ. ರೋಡ್ ಬಂದು ಈ ರೋಡ್ ಕನೆಕ್ಟ್ ಆದ್ರೆ ಸಿಟಿಗೆ ಹೋಗೋದು ಈಸಿ ಆಗುತ್ತೆ. ಇದು ಅಡ್ಡ ಹಾಕಿದೆ. ಇಲ್ಲ ಈ ಕಡೆ ಕ್ರಾಸ್ ತಗೋಬಹುದು ಸರ್. ಅದೇ ರೋಡ್ ಎಲ್ಲಾ ಕಡೆ ಹಿಂಗ್ ಬಂದು ಹಿಂಗೆ ಹೋಗ್ತಾರೆ. ಅದು आपका नाम क्या है? ये रोड उधर है, ये रोड उधर है. क्या कनेक्शन होता है क्या? क्रास लेने को होता है क्या? करके नहीं होता है यहाँ पे. ಮರ ಎಲ್ಲ ತೆಗೆದು ಬಿಡ್ತೀನಿ ನಾನು. ಅದು ಒಂದು ಮರ ಎಲ್ಲ ये घर निकालेगा बोल रहा है रूम हो गया तो इधर से आके क्रास थोड़ा ये रोड अभी ज्यादा करने का. ठीक है सर. एक बार गुरु आयुर फोन ಮಾಡೋದು. इसको हुबली को जाना है. ये प्रपोजल. हाँ सर, हुबली से कितना होगा? एक 20-30 करोड़ रहेगा. सर मत अंदर सर. उतना नहीं होगा क्योंकि 200-300 उधर एक छोटा सा अंडरपास है. ब्रिटिश वाला क्या है
वो थोड़ा वीक है, इसलिए आप ये डाल के ब्लॉक कर दिया। ठीक है। अलग भी आया है देखो इधर, ये आपको एक्सप्लेन करेगा क्या है। और एक और ये है इधर अंडरपास करने को रोड, इस तरफ से इधर अंडरपास करने को अगर ठीक है, वो पहले लेवल्स देखना। ಡೌನ್ ಮಾಡಿದ್ರೆ ಬರುತ್ತೆ ಸರ್. ಇಲ್ಲೆಲ್ಲ ಇದೆ. ಅವ್ರು ನಂಬ ಚೆನ್ನಾಗಲ್ಲ ಇಂಜಿನಿಯರ್ ಮುನ್ಸಿಪಾಲಿಟಿ ಅವರು ಇದು ನೋಡ್ಬೇಕು, ಫೋನ್ ಮಾಡಿ ಹೇಳ್ತಿದ್ದಲ್ಲ ಮುನ್ಸಿಪಾಲಿಟಿ ಅವರಿಗೆ ಸ್ವಲ್ಪ ಕರೆಕ್ಟ್ ಆಗಿ ಕ್ಲೀನ್ ಮಾಡಿ ಅಂತ. ಬಟ್ ಜನನು ಸ್ವಲ್ಪ ನೋಡ್ಬೇಕು ಏನ್ ಉಪಯೋಗಿಸ್ತಾ ಇದಾರೆ ಅಂತ. ನೋಡಿದ್ರೆ ಬರೀ ಪ್ಲಾಸ್ಟಿಕ್ ಬಿದ್ದಿದೆ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎಲ್ಲರೂ ಹೇಳುತ್ತೆ. ಸೊ ಅವರು ಒಂದು ವೀವಿಂಗ್ ಬ್ಯಾಗ್ಸ್ ಏನು ಮಾಡ್ಕೊಂಡಿದಾರೋ ಅಂತ ಬ್ಯಾಗ್ಸ್ ಯೂಸ್ ಮಾಡೋದು ಒಳ್ಳೇದು ಅಂತ ಫಸ್ಟ್ ಜನಕ್ಕೆ ಹೇಳಕ್ಕಾರೆ. ಪ್ರಾಕ್ಟೀಸ್ ವಾಟ್ ಯು ಪ್ರೀಚ್ ಅಂತಾರೆ. ಇವಾಗ ಪಾಪ ಗೌರ್ಮೆಂಟ್ ಅಫಿಷಿಯಲ್ಸ್ ಎಷ್ಟಂತ ಕ್ಲೀನ್ ಮಾಡಕ್ಕಾಗುತ್ತೆ, ಮುನ್ಸಿಪಾಲಿಟಿ ಅವ್ರು ಎಷ್ಟಂತ ಕ್ಲೀನ್ ಮಾಡ್ತಾರೆ. ಜನನು ಅದನ್ನ ಯೋಚನೆ ಮಾಡ್ಬೇಕು. ಇವಾಗ ಫಸ್ಟ್ 30-40 ವರ್ಷ ಹಿಂದೆ ಬ್ಯಾಗ್ಗಳು ಎತ್ಕೊಂಡು ಜನ ಪಬ್ಲಿಕ್ ಅರ್ಥ ಮಾಡ್ಕೊಳಕ್ಕೆ ನಾನು ಕೇಳ್ಕೊಳ್ತೀನಿ. ನಗರಸಭೆಯನ್ನು ಪ್ರಶ್ನೆ ಮಾಡ್ಬೇಕು ನೀವು. ಯಾಕಂದ್ರೆ ಏನು ಸ್ವಚ್ಛತೆ, ನಿಮ್ಮ ಸ್ವಚ್ಛತೆ, ನಿಮ್ಮ ಸಿಟಿ ಸ್ವಚ್ಛತೆನೆ ನಿಮಗ್ ಬೇಕು. ನೀವು ಎಲ್ಲ ಮುನ್ಸಿಪಾಲಿಟಿ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಅದು ಇದು ಅಂತಲ್ಲ. ಫಸ್ಟ್ ನೀವು ಪ್ಲಾಸ್ಟಿಕ್ ಯೂಸ್ ಮಾಡೋದು, ಬೇರೆ ಎಲ್ಲ ಯಾವ್ದಾವ್ದು ಬ್ಯಾನ್ ಮಾಡಿದೆ ಅದನ್ನೆಲ್ಲ ಯೂಸ್ ಮಾಡೋದು ಕಡಿಮೆ ಮಾಡಿ ಅಂತ KGF ಜನತೆಗೆ ಕೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.